ಗ್ಯಾರಂಟಿ ಇದ್ರೆ GDPCಯಲ್ಲಿ ಮಾತ್ರ ಅಂತ MLA ಹೇಳ್ಬೋದು. GDPCಯಲ್ಲಿ ಪಾಸ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೌಕರಿ ಸಿಗ್ತದೆ. ಯಾಕೆ ಸಿಗ್ತದೆ ಅಂತಂದ್ರೆ ಅದರಲ್ಲೊಂದು ವಿಶೇಷತೆ ಇದೆ. ನಾವು ಇಲ್ಲಿ 3 ಕೋರ್ಸಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಟೂಲ್ ಅಂಡ್ ಡೈ ಮೇಕಿಂಗ್, ಮೆಕ್ಯಾಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸದ್ಯಕ್ಕೆ ಅದರಲ್ಲಿ ಇನ್ನೂ 6 ಕೋರ್ಸಸ್ ಇದೆ. ಅದು ಮುಂದೆ ಹಂತವಾಗಿ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗು ಕೂಡ ಇದೆ. ಇನ್ನೂ ಒಂದು 6 ಕೋರ್ಸಲ್ಲಿ 3 ಕೋರ್ಸಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ನಾನು ಕೌಶಲ್ಯಾಭಿವೃದ್ಧಿ ಸಚಿವರಾದ ಮೇಲೆ ನಾನು ಬಹಳ ಇದನ್ನ ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ 270 ITI ಕಾಲೇಜುಗಳಿವೆ. ಸರ್ಕಾರಿ ITI ಕಾಲೇಜು 190 ಏಡೆಡ್ ITI ಕಾಲೇಜಸ್ ಇವೆ ಮತ್ತು ಸುಮಾರು 800 ಜಾಸ್ತಿ ಖಾಸಗಿ ITI ಕಾಲೇಜುಗಳಿವೆ. ನಮ್ಮ ITI ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳು ಪ್ಲೇಸ್ಮೆಂಟ್ ಅನ್ನು ನೋಡುದು ನಾವು, ಯಾಕಂದ್ರೆ ಔಟ್ಕಮ್ ಇಸ್ ವೆರಿ ಇಂಪಾರ್ಟೆಂಟ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.